CD is a rhombus in which angle ADB equal to 25 degree. Then the value of 2 times of angle BAD minus angle ABC is. ಒಂದು rhombus ಕೊಟ್ಟಿದ್ದಾರೆ ಇಲ್ಲಿ. Rhombus ಅಂತಂದರೆ all the sides will be equal but opposite angles will be equal. ಆಪೋಸಿಟ್ ಆ್ಯಂಗಲ್ಸ್ ಅಷ್ಟೇ ಈಕ್ವಲ್ ಆಗಿರುತ್ತೆ. ಎಲ್ಲ ಆ್ಯಂಗಲ್ಗಳೇನಾದರೂ 90 ಡಿಗ್ರಿ ಆಯಿತು ಅಂತಂದರೆ ಆವಾಗ ಅದೇ ರಾಂಬಸ್ಸನ್ನೇ ನಾವೇನಂತ ಕರಿತೀವಿ ಅಂತಂದರೆ ಸ್ಕ್ವೇರ್ ಅಂತ ಕರಿತೀವಿ. ಸೊ ಸ್ಕ್ವೇರನ್ನು ನಾವೇನಾದರೂ ಆಪೋಸಿಟ್ ವರ್ಟಿಸಸ್ನ ಹಿಂಗೆ ಪುಷ್ ಮಾಡಿದರೆ ಏನು ಶೇಪ್ ಬರುತ್ತಲ್ಲ ಅದೇ ಆ್ಯಕ್ಚುಲಿ ರಾಂಬಸ್ ಆಗಿರುತ್ತೆ. ಇದಕ್ಕೆ ನೇಮ್ ಮಾಡೋಣ ABCD ಅಂತ ಕೊಟ್ಟಿದ್ದಾರೆ ಇಲ್ಲಿ ABCD. ಓಕೆ, ಈ ರೀತಿ ಇಲ್ಲಿ ಯಾವ ಆ್ಯಂಗಲ್ ಕೊಟ್ಟಿದ್ದಾರೆ ಅಂತಂದರೆ ಆ್ಯಂಗಲ್ ADB ಅಂದರೆ ಇಲ್ಲೊಂದು ಲೈನ್ ಸೆಗ್ಮೆಂಟ್ ಹೋಗುತ್ತೆ ಅಥವಾ ಡಯಾಗ್ನಲ್ ಅಂತ ಅಂದ್ಕೊಳ್ಬೋದು ನೀವು. ADB ಇಲ್ಲಿ ಎಷ್ಟು ಡಿಗ್ರಿ ಇದೆ ಅಂತಂದರೆ 25 ಡಿಗ್ರಿ ಇದೆ. ನಮಗೆ ಬೇಕಾಗಿರೋದು ಯಾವುದು ಅಂದರೆ BAD ಬೇಕು. BAD ಈ ಆ್ಯಂಗಲ್ ಬೇಕು ನಮಗೆ. ಆಮೇಲೆ ABC ಈ ಕಂಪ್ಲೀಟ್ ಆ್ಯಂಗಲ್ ಬೇಕು. ಸೊ ಅಷ್ಟು ಸಿಕ್ಕರೆ ಇದನ್ನು ನಾವು ಸಾಲ್ವ್ ಮಾಡ್ಬೋದು. ಇಲ್ಲಿ ADB ಕೊಟ್ಟಿದ್ದಾರೆ ಅಂತಂದರೆ ಆ್ಯಂಗಲ್ BDC ಈ ಕೆಳಗಡೆ ಇರ್ತಕ್ಕಂಥ ಆ್ಯಂಗಲ್ ಕೂಡ 25 ಡಿಗ್ರಿ ಇರುತ್ತೆ. ಹೆಂಗದು ಅಂತಂದರೆ ಈ ಎರಡು ಟ್ರಯಾಂಗಲ್ಗಳು ಕಾಂಗ್ರಿಯೆಂಟ್ ಆಗಿರ್ತವೆ. ರಾಂಬಸ್ಸಲ್ಲಿ ಈ ಒಂದು ಡಯಾಗ್ನಲ್ಲು ಎರಡು ಕಾಂಗ್ರಿಯೆಂಟ್ ಟ್ರಯಾಂಗಲ್ಸ್ ಆಗಿ ಡಿವೈಡ್ ಮಾಡುತ್ತೆ. ಸೊ ಇಲ್ಲಿರ್ತಕ್ಕಂಥ ಆ್ಯಂಗಲ್ಲು ಇದಕ್ಕೆ ಕರೆಸ್ಪಾಂಡಿಂಗ್ ಆಗಿರುತ್ತೆ. ಹಾಗಾಗಿ ಇಲ್ಲಿ 25 ಡಿಗ್ರಿ ಅಂತಂದರೆ ಈ ಕಡೆ ಕೂಡ ಕೆಳಗಡೆ ಕೂಡ 25 ಡಿಗ್ರಿ ಇರುತ್ತೆ. ಆಮೇಲೆ ಆಪೋಸಿಟ್ ಆ್ಯಂಗಲ್ಸ್ಗಳು ಈಕ್ವಲ್ ಆಗಿರೋದ್ರಿಂದ ಇಲ್ಲಿ ಕೂಡ 25 ಡಿಗ್ರಿ ಆಗಿಯೇ ಅದು ಡಿವೈಡ್ ಆಗಿರುತ್ತೆ ಆಪೋಸಿಟ್ ಆ್ಯಂಗಲ್ ಕೂಡ. ದೇರ್ ಫೋರ್ ನಮಗಿಲ್ಲಿ ಎರಡು ಆ್ಯಂಗಲ್ಗಳು ಗೊತ್ತಾಯಿತು, ಒಂದು B ಇನ್ನೊಂದು D. D ಎಷ್ಟಿದೆ ಅಂತಂದರೆ 25 ಟೋಟಲ್ ಎಷ್ಟಾಯಿತು ಅಂದರೆ 50 ಡಿಗ್ರಿ ಆಯಿತು. ಸಿಮಿಲರ್ಲಿ ಆ್ಯಂಗಲ್ B ಕೂಡ 50 ಡಿಗ್ರಿ ಇದೆ. ಮತ್ತು ಇದು ರಾಂಬಸ್ ಆಗಿರೋದ್ರಿಂದ A ಮತ್ತು C ಆಪೋಸಿಟ್ ಆ್ಯಂಗಲ್ಸ್ ಆಗಿರೋದ್ರಿಂದ ಆ ಎರಡೂ ಆ್ಯಂಗಲ್ಗಳು ಈಕ್ವಲ್ ಆಗಿರುತ್ತೆ. ಸೊ ಈಕ್ವಲ್ ಆಗಿರ್ತದೆ, ನಾವು ಅದನ್ನು X ಅಂತ ಅನ್ಕೊಳ್ಳೋಣ. ಸೊ C ಕೂಡ X ಆಗಿರುತ್ತೆ. ಸೊ ABCD is a quadrilateral. Sum of interior angles of any quadrilateral will be equal to 360 degree. Therefore, X plus X ಅಲ್ಲಿಗೆ 2X ಆಯಿತು, ಪ್ಲಸ್ 50 ಪ್ಲಸ್ 50 100. ಸೊ ಈ ನಾಲ್ಕು ಆ್ಯಂಗಲ್ಗಳನ್ನು ಆ್ಯಡ್ ಮಾಡಿದ್ದೀನಿ ಇಲ್ಲಿ. ನಾಲ್ಕು ಆ್ಯಂಗಲ್ಗಳನ್ನು ಆ್ಯಡ್ ಮಾಡಿದ್ರೆ ಟೋಟಲ್ ಸಮ್ ಎಷ್ಟು ಬರಬೇಕು ಅಂತಂದರೆ 360 ಡಿಗ್ರಿ ಬರಬೇಕು. ಸೊ X ಪ್ಲಸ್ 50 ಪ್ಲಸ್ 50 ಅದನ್ನು ನಾನು ಇಲ್ಲಿ ಈ ರೀತಿ ಬರೆದಿದ್ದೀನಿ. ಸೊ 2X ಈಸ್ ಈಕ್ವಲ್ ಟು 360 minus 100. Therefore 2X equal to ಇಲ್ಲಿ ಎಷ್ಟಾಯ್ತು, ಇಲ್ಲಿ 260 ಆಯಿತು. ಡಿವೈಡ್ ಮಾಡಿದರೆ ವಿ ಗೆಟ್ 130. X equal to 130 ಅಂದರೆ ಆ್ಯಂಗಲ್ A ಎಷ್ಟು ಡಿಗ್ರಿ ಬಂದಂಗೆ ಆಯ್ತು, ಇಲ್ಲಿ 130 ಡಿಗ್ರಿ ಬಂದಂಗೆ ಆಯಿತು. ಇದು ಕೂಡ 130 ಡಿಗ್ರಿ ಇರುತ್ತೆ, ಬಟ್ ಅದು ನಮಗೆ ಬೇಕಾಗಿಲ್ಲ, ಯಾಕಂದರೆ BAD ಬೇಕು, ABC ಬೇಕು. ಈಗ ಈ ಈಕ್ವೇಷನಲ್ಲಿ ಅಥವಾ ಈ ಎಕ್ಸ್ಪ್ರೆಷನಲ್ಲಿ ಈ ವ್ಯಾಲ್ಯೂಸ್ ನಾನು ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. 2 times of angle BAD that is 130. 2 times of 130 minus angle ABC ಎಷ್ಟಿದೆ ಟೋಟಲ್ 50 ಡಿಗ್ರಿ minus 50 ಡಿಗ್ರಿ. 2 times of 130 is nothing but 260 ಡಿಗ್ರಿ minus 50 ಡಿಗ್ರಿ. 260 minus 50 ಅಂತಂದರೆ 210. Therefore the value is 210 degree. Option 3 is correct.